ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದೀಗ ರಾಮುಲು ವಿರುದ್ಧವಾಗಿ ಕೇಸನ್ನ ಹಾಕಲಾಗಿದೆ. ಯಾಕಂದ್ರೆ ಪೋಕ್ಸೋ ಕೇಸ್ ಸಂತ್ರಸ್ತೆ ಹೆಸರು ಮತ್ತು ವಿವರವನ್ನ ಬಹಿರಂಗಪಡಿಸಿದ್ದಾರೆ. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಮುಲು ವಿರುದ್ಧವಾಗಿ ಪೋಕ್ಸೋ ಕೇಸ್ ಸಂತ್ರಸ್ತೆ ಹೆಸರು ವಿವರವನ್ನ ಬಹಿರಂಗಪಡಿಸಿದ್ದಕ್ಕೆ ಎಫ್ಐಆರ್ ಅನ್ನು ಹಾಕಲಾಗಿದೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆಸಿದ ಈ ಬಿಜೆಪಿ ಪ್ರತಿಭಟನಾ ಏನು ಸಮಾವೇಶ ಇತ್ತು, ಆ ಸಮಾವೇಶದಲ್ಲಿ ಸಂತ್ರಸ್ತೆ ಮಹಿಳೆ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಿದ್ರು ಶ್ರೀರಾಮುಲು. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆದಿದ್ದಂತಹ ಸಮಾವೇಶದಲ್ಲಿ ಬಿಜೆಪಿ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಶ್ರೀರಾಮುಲು ಭರತ್ ರೆಡ್ಡಿಯನ್ನ ಬಯೋ ನೆಪದಲ್ಲಿ ಸಮಾವೇಶದಲ್ಲಿ ಸಂತ್ರಸ್ತೆ ಮಾಹಿತಿ ಬಹಿರಂಗವನ್ನು ಪಡಿಸಿದ್ದಾರೆ. ಬಳ್ಳಾರಿ ಗಾಂಜಾ ಡ್ರಗ್ಸ್ ಹಬ್ ಹೇಗಿದೆ ಅಂತ ಕೂಡ ಹೇಳಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಡ್ರಗ್ಸ್ ಸೇವಿಸಿ ವಿದ್ಯಾರ್ಥಿನಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಸಂತ್ರಸ್ತೆ ಹೆಸರು ವಿಳಾಸವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಬಳ್ಳಾರಿ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಇವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ಕೇಸ್ನ ಸಿಬಿಐಗೆ ಕೊಡಿ ಅಂತ ನಾವು ಒತ್ತಾಯ ಹಾಕಿದ್ವಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಅವಧಿಯಲ್ಲಿ ಸುಮಾರು ಕೇಸ್ ಇದೀಗ ಸಿಬಿಐಗೆ ಕೊಟ್ಟಿದ್ವಿ ಅಂತಾರೆ. ಇನ್ನು ಬಿಜೆಪಿ ಅವಧಿಯಲ್ಲಿ ಒಂದು ಕೇಸ್ ಕೂಡ ಸಿಬಿಐಗೆ ಕೊಟ್ಟಿಲ್ವಾ ಅಂತ ಅಂದ್ರು. ಎಸ್, ಬಳ್ಳಾರಿ ಕೇಸ್ ಸಿಬಿಐಗೆ ಕೊಡಿ ಅಂತ ನಾವೇನು ಒತ್ತಾಯ ಮಾಡಿದ್ವಾ? ಬಳ್ಳಾರಿ ಏನು ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟರು, ನಮ್ಮ ಅವಧಿಯಲ್ಲಿ ಸುಮಾರು ಕೇಸ್ ಸಿಬಿಐಗೆ ನಾವು ಕೊಟ್ಟಿದ್ದೀವಿ. ಆದರೆ ಯಾರ ಅವಧಿಯಲ್ಲಿ ಎಷ್ಟು ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಗಮನಿಸಬೇಕಾಗಿರೋದು ಈ ಪ್ರಕರಣ ಯಾಕೆ ಸಿಬಿಐಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಅಂತ. ಸಿಎಂಗೆ ಗೊತ್ತಿದೆ ನಾರಾ ಭರತ್ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ, ಆದರೂ ಯಾಕೆ ಸುಮ್ಮನಿದ್ದಾರೆ? ಅದಕ್ಕೆ ಈ ಪ್ರಕರಣ ಸಿಬಿಐಗೆ ಕೊಡಲು ಹಿಂದೇಟು ಹಾಕ್ತಾ ಇದ್ದಾರಾ ಹಾಗಿದ್ರೆ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಒಂದ್ ಕಡೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಅವಧಿಯಲ್ಲಿ ಸುಮಾರು ಕೇಸ್ ಸಿಬಿಐಗೆ ನಾವು ಕೊಟ್ಟಿದ್ದೀವಿ ಅಂತಾರೆ. ಬಿಜೆಪಿ ಅವಧಿಯಲ್ಲಿ ಒಂದು ಕೇಸ್ ಸಿಬಿಐಗೆ ಕೊಟ್ಟಿಲ್ಲ ಅಂತಂದ್ರು. ಯಾರ ಅವಧಿಯಲ್ಲಿ ಎಷ್ಟು ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣ ಯಾಕೆ ಸಿಬಿಐಗೆ ಹೋಗ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಬೇಕು. ಸಿಎಂఏ ಹೇಳ್ಬೇಕು ಇದನ್ನ. ಸಿಎಂ ಗೊತ್ತಿದೆ ಅಲ್ವಾ ನಾರಾ ಭರತ್ ರೆಡ್ಡಿನೇ ಮಾಡಿರೋ ತಪ್ಪು ಅಂತ. ಸೊ ಅದಕ್ಕೆ ಈ ಪ್ರಕರಣ ಸಿಬಿಐಗೆ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರಾ? ಸಿಬಿಐ ಬರಲು ಸಿಐಡಿ ತನಿಖೆಗೆ ಕೊಟ್ಟಿದ್ದಾರೆ. ಏನು ಸಿಬಿಐಗೆ ಕೊಡಿ ಅಂತ ಕೇಳಿದ್ರೆ ಅದರ ಬದಲು ಸಿಐಡಿಗೆ ತನಿಖೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈ ಪ್ರಕರಣವನ್ನ ಸಿಬಿಐಗೆ ಯಾಕೆ ಕೊಡಲಿಲ್ಲ? ಕೊಡ್ಲಿ ಬಿಡಿ, ಈ ಪ್ರಕರಣವನ್ನ ಸಿಬಿಐಗೆ ದಾರಿ ತಪ್ಪಿಸುವಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಇದೀಗ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿ ಕೇಸ್ನ ಸಿಬಿಐಗೆ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಇದು ರಾಜಕೀಯದ ತಂತ್ರವನ್ನ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಬಿಜೆಪಿ ಅವಧಿಯಲ್ಲಿ ಒಂದು ಕೇಸ್ ಸಿಬಿಐಗೆ ಕೊಟ್ಟಿಲ್ಲ ಅಂತಂದ್ರೆ ಏನರ್ಥ? ಅಟ್ಲೀಸ್ಟ್ ಈಗ ಇದಾದ್ರೂ ಕೊಡ್ಬೇಕಲ್ವಾ? ಈ ಕೇಸ್ ಆದ್ರೂ ಬಳ್ಳಾರಿ ಕೇಸ್ ಆದ್ರೂ ಕೊಡ್ಬೇಕಲ್ವಾ? ಈ ಪ್ರಕರಣ ಯಾಕೆ ಸಿಬಿಐಗೆ ಕೊಡ್ತಾ ಇಲ್ಲ ಅಂತ ಸಿಎಂఏ ಹೇಳಬೇಕು ಅನ್ನೋ ಮಾತುಗಳನ್ನ ಇದೀಗ ಬಳ್ಳಾರಿಯಲ್ಲಿ ಏನು ಈ ವಿಚಾರ ನಡೀತು ಇದಕ್ಕೆ ಸಂಬಂಧಪಟ್ಟಂತೆ ನಾರಾ ಭರತ್ ರೆಡ್ಡಿ ಅವ್ರದ್ದು ತಪ್ಪಿದೆ, ಆದರೆ ಇದು ಸಿಎಂ ಅವರು ಯಾಕೆ ಅದನ್ನ ಹಿಂದೇಟಾಗ್ತಾ ಇದ್ದಾರೆ, ಸಿಬಿಐಗೆ ಕೊಡ್ಬೋದಲ್ಲ ಅಂತ ಒಂದಷ್ಟು ಹೇಳ್ತಾ ಇದ್ದಾರೆ.